ಹೌದು ನಿಜ, ತುಮಕೂರು ಮತ್ತು ಈ ಗುಬ್ಬಿಗೆ ಇರ್ತಕ್ಕಂಥ 15-16 ಕಿಲೋಮೀಟರ್ ವ್ಯತ್ಯಾಸ ಏನಿದೆ, ಹುಬ್ಬಳ್ಳಿ ಧಾರವಾಡ ಯಾವ ರೀತಿ ಬೆಳೆದಿದೆ ಅದೇ ರೀತಿಯಲ್ಲಿ ಒಂದು ಎರಡು ನಗರಗಳನ್ನ ಅವಳಿ ನಗರಗಳಾಗಿ ಮಾರ್ಪಾಡು ಮಾಡಿ ಒಂದು ದೊಡ್ಡ ಮಟ್ಟದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ನಿಮಗೆ ನಾನು ಮನವಿ ಮಾಡ್ತೇನೆ, ನಮ್ಮ ನೀರಾವರಿಯ ಒಂದು ಕಾರ್ಯಕ್ರಮಗಳಿಗೆ ಇಂಥ ಚಾಲನೆ ಆಗಬೇಕಾಗಿದೆ. ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಏನಿದೆ 2006-7 ಯಡಿಯೂರಪ್ಪನವರು ನಾವು ಸರ್ಕಾರವನ್ನು ನಡೆಸಿದಾಗ ಅವತ್ತು ಅಪ್ಪರ್ ಭದ್ರಾ ಯೋಜನೆಗೆ ಸಮ್ಮತಿಯನ್ನು ಕೊಟ್ಟಿದ್ದು ಸಚಿವ ಸಂಪುಟದಲ್ಲಿ ಇದೇ ಬಿಜೆಪಿ ಜೆಡಿಎಸ್ ನ ಮೈತ್ರಿ ಸರ್ಕಾರ. ನಾವು ಎಂದೂ ಸಹ ಸಮಯವನ್ನು ವ್ಯರ್ಥ ಮಾಡಿಲ್ಲ, ಆದರೂ ಪ್ರಚಾರವನ್ನು ಪಡೆಯಲಿಲ್ಲ ನಾವು. ಅದರಿಂದ ನಿಮ್ಮಲ್ಲಿ ಕೈ ಜೋಡಿಸಿ ಇವತ್ತು ಮನವಿ ಮಾಡ್ತಾ ಇದ್ದೇನೆ. ಇವತ್ತು ಬೆಳಗ್ಗೆಯಿಂದ ಇದು 4ನೇ ಸಭೆ, ಇನ್ನು ಏಪ್ರಿಲ್ನಲ್ಲಿ 5ನೇ ಸಭೆಗೆ ಹೋಗ್ತಾ ಇದ್ದೇವೆ. ನನ್ನ ಆರೋಗ್ಯದ ಸಮಸ್ಯೆಗಳಿದ್ದರೂ ಇವತ್ತು ಜೆಡಿಎಸ್ ಬಿಜೆಪಿಯ 28ಕ್ಕೆ 28 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಹೋರಾಟ ಏನಿದೆ. ದಯವಿಟ್ಟು ನಾನು ಒಕ್ಕಲಿಗ ಸಮಾಜದ ಬಂಧುಗಳಿಗೆ ಜಾತಿಯ ವ್ಯಾಮೋಹಕ್ಕೆ ಒಳಗಾಗಬೇಡಿ, ನಾವೆಲ್ಲ ಅಣ್ಣ ತಮ್ಮಂದರು. ನಾನು ಯಾರನ್ನು ಜಾತಿಯಿಂದ ಗುರುತಿಸಿಲ್ಲ, ಅವರ ಬಡತನ ಅವರ ನೋವುಗಳಿಗೆ ಸ್ಪಂದಿಸಿ ಕೆಲಸ ಮಾಡಿರ್ತಕ್ಕಂಥದ್ದು. ಗೊತ್ತಿದೆ ಕಾಂಗ್ರೆಸ್ ಅಭ್ಯರ್ಥಿ ಯಾವ ರೀತಿ ನಡ್ಕೊಂಡ್ರು. ಆ ಕಾಂಗ್ರೆಸ್ ಅಭ್ಯರ್ಥಿ ಬಹುಶಃ 2004ರಲ್ಲಿ ಇರಬೇಕು. ಸ್ವಲ್ಪ ದಿವಸ ನಮ್ಮ ಪಕ್ಷಕ್ಕೂ ಬಂದರು ಕಾಂಗ್ರೆಸ್ನಿಂದ. ಅವತ್ತು ಬಂದಂತವರು ಟಿಕೆಟ್ ಕೊಡಲಿಲ್ಲ ಕುಣಿಗಲ್ನಲ್ಲಿ ಅಂತ ಹೇಳಿ ಮತ್ತೆ ವಾಪಸ್ ಹೋದಂಥದ್ದೇನಿದೆ. ಕಾಂಗ್ರೆಸ್ ಹೋದ್ರು, ಅಲ್ಲಿಂದ ಮತ್ತೆ ಬಿಜೆಪಿ ಹೋದ್ರು, ಬಿಜೆಪಿನಲ್ಲಿ ಮತ್ತೆ ಟಾಟಾ ಮಾಡಿ ಅಲ್ಲಿ ಹೋಗಿದ್ದಾರೆ. ದೇವೇಗೌಡರು ಚುನಾವಣೆಗೆ ನಿಂತಾಗ ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ ಗೊತ್ತಿದೆ ನನಗೆ. ಅವತ್ತು ಸರಿಯಾಗಿ ನಡ್ಕೊಂಡಿದ್ರೆ ದೇವೇಗೌಡರು ಸೋಲು ನಾವು ಕಾಣ್ತಾ ಇರಲಿಲ್ಲ. ಕಾಂಗ್ರೆಸ್ನವರು ಯಾವ ರೀತಿ ನಡ್ಕೊಂಡ್ರು. ನಾನು ಕುರುಬ ಸಮಾಜದ ಬಂಧುಗಳಿಗೆ ಒಂದು ಮನವಿ ಮಾಡ್ತೇನೆ. ಯಾವ ಭಾಸ್ಕರಪ್ಪನನ್ನು ನೀವು ಸೋಲಿಸಿದ್ರಿ ಚುನಾವಣೆಯಲ್ಲಿ, 1994 ಚುನಾವಣೆಯಲ್ಲಿ ಭಾಸ್ಕರಪ್ಪನವರು ಕುರುಬ ಸಮಾಜದ ಮುಖಂಡರೇನಿದ್ರು ಅವರು ಸೋತರು. ದೇವೇಗೌಡರು ಮುಖ್ಯಮಂತ್ರಿಗಳಾದಾಗ ಯಾವ್ದಾದ್ರು ಒಂದು ಬೋರ್ಡ್ ಚೇರ್ಮನ್ ಮಾಡಿಸಿ ಅಂತಕ್ಕಂಥ ಮನವಿಯನ್ನು ತಂದಾಗ ದೇವೇಗೌಡರು ಒಂದು ಮಾತು ಹೇಳಿದ್ರು, ನೀನು ಹಿಂದುಳಿದ ವರ್ಗದ ವ್ಯಕ್ತಿ ಏನಿದ್ದೀಯಾ, ನಿನಗೆ ತುಮಕೂರಿನಲ್ಲಿ ಜನತಾದಳದಿಂದ ಅಭ್ಯರ್ಥಿನ ಮಾಡ್ತೀನಿ ಅಂತ ಹೇಳಿ ಅವತ್ತು ಕುರುಬ ಸಮಾಜದ ಭಾಸ್ಕರಪ್ಪನವ್ರನ್ನ ಅಭ್ಯರ್ಥಿ ಮಾಡಿ ದೇವೇಗೌಡರು ಚುನಾವಣೆಯಲ್ಲಿ ಗೆಲ್ಲಿಸ್ತಕ್ಕಂಥದಕ್ಕೆ ಅವರು ಯಾವ ರೀತಿ ಶ್ರಮ ಪಟ್ಟಿದ್ದಾರೆ. ಕುರುಬ ಸಮಾಜದ ಬಂಧುಗಳು ದೇವೇಗೌಡರನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಇದನ್ನು ಕೇಳಲಿಕ್ಕೆ ಬಯಸ್ತೇನೆ. ಇದೆಲ್ಲವನ್ನ ಇತಿಹಾಸ ಇದೆ, ಇದೆಲ್ಲ ಇತಿಹಾಸ ಇದೆ. ದಯವಿಟ್ಟು ಕುರುಬ ಸಮಾಜದ ಬಂಧುಗಳಿಗೂ ಮನವಿ ಮಾಡ್ತೇನೆ, ಅಲ್ಪಸಂಖ್ಯಾತರಿಗೂ ಮನವಿ ಮಾಡ್ತೇನೆ. ಮುಂದಿನ ದಿನಗಳು ಇದೇ ಅಲ್ಪಸಂಖ್ಯಾತರಿಗೆ ಬಿಜೆಪಿಯ ಸರ್ಕಾರದಲ್ಲಿ, ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ನಿಮಗೆ ರಕ್ಷಣೆ ದೊರಕತಕ್ಕಂಥದ್ದು ನರೇಂದ್ರ ಮೋದಿಯಿಂದಲೇ ದೊರಕಬೇಕು ಹೊರತು ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗೋದನ್ನ ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ಚುನಾವಣೆ ನಂತರ ಈ ದೇಶದಲ್ಲಿ ಕಾಂಗ್ರೆಸ್ ಇರುತ್ತೋ ಇವರು ನೋಡೋಣಂತೆ. ಜನತಾದಳವನ್ನು ಮುಗಿಸಿದ್ದೇವೆ, ಜನತಾದಳ ಸತ್ತೋಗಿದೆ ಅಂತಕ್ಕಂಥ ಮಾತನ್ನ ಪಾಪ ನಮ್ಮ ಕನಕಪುರದ ಮಹಾನುಭಾವ ಹೇಳ್ತಾ ಇದ್ದಾರೆ. ಈ ಪಕ್ಷ ಉಳಿಯುತ್ತೋ, ಈ ಪಕ್ಷ ಮತ್ತೆ ಎದ್ದೇಳುತ್ತೋ ಅನ್ನೋದನ್ನ ಇರತಕ್ಕಂಥ ಪುಣ್ಯಾತ್ಮ ತಂದೆ ತಾಯಂದರು ನಿಮ್ಮ ಕೈಲಿ ಆ ಶಕ್ತಿ ಏನಿದೆ. ಇಂಥ ವ್ಯಕ್ತಿಗಳು 100 ಜನ ಬಂದರೂ ಜನತಾದಳ ಮುಗಿಸಲಿಕ್ಕೆ ಸಾಧ್ಯ ಇದೆ. 100 ಜನ ಈ ದುರಂಕಾರ ಏನಿದೆ, ಅಧಿಕಾರದ ಮದ, ಹಣದ ಮದದಲ್ಲಿ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದೇನೆ. ನೀವು 100 ಜನ ಎತ್ತು ಬಂದರೂ ಜನತಾದಳ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷಾಂತರ ಕಾರ್ಯಕರ್ತರುಗಳ ನಿಮ್ಮ ದುಡಿಮೆ ಈ ಪಕ್ಷ ಉಳಿಯುತ್ತೆ, ಬೆಳೆಯುತ್ತೆ ಅಂತಕ್ಕಂಥದ್ದು ನನ್ನ ವಿಶ್ವಾಸ ಇದೆ. ಕೊನೆಯದಾಗಿ ಮತ್ತೊಮ್ಮೆ ಎರಡೂ ಪಕ್ಷದ ನಮ್ಮ ಕಾರ್ಯಕರ್ತರಿಗೆ, ನಾಯಕರಿಗೆ ವಿಶೇಷವಾಗಿ ಮನವಿ ಮಾಡ್ತೇನೆ. ನಿಮ್ಮ ಶ್ರಮ ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಸೋಮಣ್ಣ ಅವರನ್ನ ಕನಿಷ್ಠ 4 ಲಕ್ಷಕ್ಕೂ ಹೆಚ್ಚಿನ ಬಹುಮತದಲ್ಲಿ ಗೆಲ್ತಕ್ಕಂಥ ಒಂದು ಶ್ರಮವನ್ನು ನೀವೆಲ್ಲರೂ ಹಾಕಬೇಕು. ಆ ಒಂದು ಮುಂದಿನ ದಿನಗಳಲ್ಲಿ ನಿಮ್ಮ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ಹೊಂದಿಸಿ, ಕಾಡುಗಳ ಒಂದು ಸಮಸ್ಯೆ ಏನಿದೆ, ಯಾರಿಗೂ ಆತಂಕ ಬೇಡ. ಕಾಡುಗಳು ನಮ್ಮ ಜವಾಬ್ದಾರಿ.